ಕ್ರೈಸ್ತ ಧರ್ಮಗುರುಗಳು ಕಾರ್ಯಕರ್ತರು ಸಂಘಟನೆಗಳ ಮೇಲೆ ನಡೆಯುತ್ತಾ ಇರುವ ದಾಳಿಯನ್ನ ಎಸ್ಡಿಪಿಐ ಸಹಿಸುವುದಿಲ್ಲ. ಕ್ರೈಸ್ತ ಸಂಘಟನೆಗಳು ನವೆಂಬರ್ 20ರಂದು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರುವ ವಿಧಾನಸೌಧ ಚಲೋ ಹೋರಾಟಕ್ಕೆ ಎಸ್ಡಿಪಿಐ ಬೆಂಬಲ ನೀಡುತ್ತೆ ಅಂತ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿ ಅಲ್ಫಾನ್ಸೋ ಫ್ರಾಂಕೋ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿರುವ ಕ್ರೈಸ್ತ ಶಿಕ್ಷಣ ಸಂಸ್ಥೆ, ಸೇವಾ ಸಂಸ್ಥೆಗಳಿಂದ ಲಕ್ಷಾಂತರ ಜನರು ಪ್ರಯೋಜನ ಪಡೆಯುತ್ತಾ ಇದ್ದಾರೆ. ಎಲ್ಲೂ ಮತಾಂತರಕ್ಕೆ ಒತ್ತಾಯ, ಪ್ರೇರಣೆ ನೀಡಿದ ಉದಾಹರಣೆಗಳು ಇಲ್ಲ. ಸುಳ್ಳು ಆರೋಪ ಹೊರಿಸಿ ಬಿಜೆಪಿ ಬೆಂಬಲಿತ ಸಂಘಟನೆಗಳು ಕ್ರೈಸ್ತರ ವಿರುದ್ಧ ಅಪಪ್ರಚಾರ ಮಾಡುತ್ತಿವೆ ಅಂತ ಆರೋಪಿಸಿದರು. ಪಕ್ಷದ ರಾಜ್ಯ ಘಟಕದ ಉಪಾಧ್ಯಕ್ಷ ಅಬ್ದುಲ್ ಮಜೀದ್ ಖಾನ್, ಮಾಧ್ಯಮ ಉಸ್ತುವಾರಿ ಅಕ್ರಮ್ ಹಸನ್, ಜಿಲ್ಲಾ ಘಟಕದ ಅಧ್ಯಕ್ಷ ಅಬೂಬಕರ್ ಕುಳಾಯ್ ಮತ್ತು ಉಪಾಧ್ಯಕ್ಷರಾದ ವಿಕ್ಟರ್ ಮಾರ್ಟಿಸ್ ಇದ್ರು. ಕ್ರೈಸ್ತರ ಸಂಸ್ಥೆಗಳ ಮೇಲೆ, ಕ್ರೈಸ್ತರ ಚರ್ಚುಗಳ ಮೇಲೆ ಕರ್ನಾಟಕ ರಾಜ್ಯದಾದ್ಯಂತ ಬೇರೆ ಬೇರೆ ಶಕ್ತಿಗಳು ಷಡ್ಯಂತ್ರ ಮಾಡಿಕೊಂಡು ದಾಳಿ ಮಾಡುತ್ತಿರುವುದು ಬಹಳ ನೋವಿನ ಸಂಗತಿಯಾಗಿದೆ. ಯಾಕಂದ್ರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ರಾಜ್ಯದಲ್ಲಿ ಶಾಂತಿಯನ್ನು ಪ್ರೇರೇಪಿಸುವ, ಶಾಂತಿಯನ್ನು ಬಯಸುವಂತಹ ಒಂದು ರಾಷ್ಟ್ರೀಯ, ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಒಂದು ಪಕ್ಷವಾಗಿದೆ. ಈ ದಿಶೆಯಲ್ಲಿ ನಮ್ಮ ಕ್ರೈಸ್ತ ಸಹೋದರರಿಗೆ, ಕ್ರೈಸ್ತ ಸಮೂಹಕ್ಕೆ ಆಗುವಂತಹ ದುಃಖಕರವಾದಂತಹ ವಿಚಾರಗಳನ್ನು ತಮ್ಮ ಮುಂದೆ ನಾವು ಇಟ್ಟಿದ್ದೀವಿ. ಬಹುಶಃ ನಿಮ್ಮ ಗಮನ ಕೂಡ ಬಂದಿದೆ. ಕಡಿ, ಕಚ್ಚು, ಕೊಲ್ಲು ಈ ಸಂಸ್ಕೃತಿ ಇವತ್ತು ನಮ್ಮ ರಾಜ್ಯದಾದ್ಯಂತ ನಡೀತಾ ಇದೆ. ಇದನ್ನು ಯಾವತ್ತೂ ಕೂಡ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸಹಿಸುವುದಿಲ್ಲ. ನಮ್ಮ ಧರ್ಮಗುರುಗಳ ಮೇಲೆ, ನಮ್ಮ ಕನ್ಯಾಸ್ತ್ರೀಯರ ಮೇಲೆ, ಧಾರ್ಮಿಕ ಚರ್ಚು ಅಥವಾ ನಮ್ಮ ಸಂಸ್ಥೆಗಳ ಮೇಲೆ ಈ ದಾಳಿಯನ್ನು ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಸುಳ್ಳು ಮೊಕದ್ದಮೆಗಳನ್ನು ಹಾಕಿ ನಾವು ಮತಾಂತರ ಮಾಡ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ ಅಂತ ಹೇಳುವಂಥದ್ದು ಇದು ಶುದ್ಧ ಸುಳ್ಳು. ಸಂವಿಧಾನದ ಅಡಿಯಲ್ಲಿ ಕ್ರೈಸ್ತ ಸಂಸ್ಥೆಗಳು ದೇಶದಾದ್ಯಂತ ಒಂದು ಆರೋಗ್ಯ ವಿಚಾರ ಇರಬಹುದು, ಶಿಕ್ಷಣ ವಿಚಾರ ಇರಬಹುದು, ಬಹುಶಃ ರಾಜ್ಯ ರಾಷ್ಟ್ರ ನಾಯಕರು ಎಲ್ಲರೂ ಕಲ್ತದ್ದು ನಮ್ಮ ಸಂಸ್ಥೆಗಳಲ್ಲಿ. ನಮಗೆ ಈ ಜಾತಿ ರಾಜಕೀಯ ಮಾಡಿ ಅಥವಾ ನಮ್ಮ ಕ್ರೈಸ್ತರಿಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ಈ ಸಂದರ್ಭದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಭಾರತೀಯ ಎಲ್ಲಾ ಕ್ರೈಸ್ತರ ಪರವಾಗಿ, ದಲಿತರ ಪರವಾಗಿ, ಹಿಂದೂಗಳ ಪರವಾಗಿ ಕೂಡ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅನ್ಯಾಯವಾದಾಗ ಅದನ್ನು ಕಟಿಬದ್ಧವಾಗಿ ವಿರೋಧಿಸುತ್ತದೆ. ಮಾತ್ರವಲ್ಲ, ಅವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂತಹ ಯಾವುದೇ ಷಡ್ಯಂತ್ರ ಆದ್ರೂ ಕೂಡ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಬಹಳಷ್ಟು ಇಷ್ಟಪಡ್ತೇನೆ, ಸಂತೋಷ ಕೂಡ ಪಡ್ತಾ ಇದ್ದೇನೆ.